ಹಲೋ ಸ್ನೇಹಿತರೆ, ಹರ್ಷಾಸ್ ಲೈಫ್ ಸ್ಕಿಲ್ಸ್ ಫಾರ್ ಕಿಡ್ಸ್ಗೆ ಸುಸ್ವಾಗತ. ನಮ್ಮೊಂದಿಗೆ ಪ್ರಮುಖ ಜೀವನ ಕೌಶಲ್ಯಗಳನ್ನ ಕಲಿಯಿರಿ. ಚಂದಾದಾರರಾಗಲು ಮರೆಯಬೇಡಿ. ಹಲೋ ನಾನು ನಿನ್ನ ಹತಾಶೆಯನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನನಗೂ ಕೆಲವೊಮ್ಮೆ ಹಾಗೆ ಅನಿಸುತ್ತದೆ. ಮಕ್ಕಳು ಹಠ ಮಾಡಿದಾಗ ಏನ್ ಮಾಡೋದು ಅಂತ ತಲೆ ಕೆಡುತ್ತಾ? ಹೌದು, ಇದು ಪ್ರತಿಯೊಬ್ಬ ಪೋಷಕರು ಫೇಸ್ ಮಾಡೋ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಮಕ್ಕಳ ಅವನ್ನು ಇಮೋಷನಲ್ ಬಿರುಗಾಳಿಯನ್ನ ನಿಭಾಯಿಸೋಕೆ ವಿಜ್ಞಾನ ಆಧಾರಿತ ರೊಂಬ ಸಿಂಪಲ್ ಆದ 6 ಹಂತದ ಒಂದು ಫ್ರೇಮ್ವರ್ಕ್ ಇದೆ. ಬನ್ನಿ, ಪರಿಸ್ಥಿತಿಯನ್ನ ಸ್ಮಾರ್ಟ್ ಆಗಿ ಶಾಂತವಾಗಿ ಹೇಗೆ ನಿಭಾಯಿಸೋದು ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಮಕ್ಕಳ ಕೋಪ ಬಂದಾಗ ನಮ್ಗೂ ಯಾಕೆ ಪಟ್ಟಂತ ಕೋಪ ಬರುತ್ತೆ? ಮಗು ಕೂಗಾಡೋಕ್ ಶುರು ಮಾಡದ್ ಕೂಡ್ಲೇ ನಮ್ಮೊಳಗಿನ ಸಿಟ್ಟು ಕೂಡ ಜಾಗೃತ ಆಗತ್ತೆ. ಇದು ತುಂಬಾ ಸಹಜ. ಆದ್ರೆ ಯಾಕೆ ಹೀಗಾಗತ್ತೆ? ಅದಕ್ಕೆ ಉತ್ತರ ನಮ್ಮ ಬ್ರೇನ್ನಲ್ಲೇ ಇದೆ. ಕಾರಣ ಮಿರರ್ ನ್ಯೂರಾನ್ಸ್ಗಳು. ಇವು ನಮ್ಮ ಮೆದುಳಿನ ಕಾಪಿ ಕ್ಯಾಟ್ ಸೆಲ್ಸ್ ಇದ್ದಾಗೆ. ಅಂದ್ರೆ ಬೇರೆಯವರು ಹೇಗೆ ಮಾಡ್ತಾರೋ ಅದನ್ನೇ ನೋಡಿ ನಾವು ಕೂಡ ಹಾಗೇ ಮಾಡುವ ಹಾಗೆ ನಮ್ಮನ್ನ ಪ್ರೋತ್ಸಾಹಿಸುತ್ತೆ. ಇದು ತುಂಬಾ ಸರಳವಾದ ಆದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ಸೈಂಟಿಫಿಕ್ ಫ್ಯಾಕ್ಟ್. ಅದಕ್ಕೆ ನೋಡಿ, ಇಮೋಷನ್ಸ್ ಅಂದ್ರೆ ಭಾವನೆಗಳು ಸಾಂಕ್ರಾಮಿಕ ಇದ್ದ ಹಾಗೆ ಅಂತಾರೆ. ಕೋಪ, ಖುಷಿ, ದುಃಖ ಇದೆಲ್ಲ ಮಿರರ್ ನ್ಯೂರಾನ್ಗಳ ಮೂಲಕ ಒಬ್ರಿಂದೊಬ್ರಿಗೆ ತುಂಬಾ ಸುಲಭವಾಗಿ ಹರಡುತ್ತೆ. ಅದರಲ್ಲೂ ಪೋಷಕರು ಮತ್ತೆ ಮಕ್ಕಳ ಮಧ್ಯೆ ಈ ಎಫೆಕ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲೇ ನೋಡಿ, ಒಂದು ವಿಷವರ್ತುಲ ಅಂದ್ರೆ ಒಂದು ವಿಷಯ ಸೈಕಲ್ ಶುರುವಾಗೋದು. ಮಗು ಕೋಪದಿಂದ ಕಿರ್ಚುತ್ತೆ. ಅದನ್ನ ನೋಡ್ದ ಕೂಡ್ಲೇ ನಮ್ಮ ಬ್ರೇನಲ್ಲಿರೋ ಮಿರರ್ ನ್ಯೂರಾನ್ಗಳು ಆಕ್ಟಿವೇಟ್ ಆಗುತ್ತೆ. ರಿಸಲ್ಟ್, ನಾವು ಕೂಗಾಡಕ್ ಶುರು ಮಾಡ್ತೀವಿ. ಇದರಿಂದ ಪರಿಸ್ಥಿತಿ ಇನ್ನೂ ಕೆಡುತ್ತೆ ಹೊರತು ಸರಿ ಹೋಗೋದಿಲ್ಲ. ಆದ್ರೆ ಸ್ವಲ್ಪ ನಿಲ್ಲಿ. ಇದೇ ಸೈನ್ಸನ್ನೇ ನಾವು ಪಾಸಿಟಿವ್ ಆಗಿ ಯಾಕೆ ಬಳಸಬಾರ್ದು? ಯಾವುದು ಸಮಸ್ಯೆಗೆ ಕಾರಣವೋ ಅದೇ ಪರಿಹಾರಕ್ಕೂ ದಾರಿಯಾಗ್ಬಹುದಲ್ವಾ? ಹೌದು, ಖಂಡಿತ ಸಾಧ್ಯ. ಹಾಗಿದ್ರೆ ಮೊದಲನೇ ಸ್ಟೆಪ್ ಏನು? ಅದುವೇ ಸೆಲ್ಫ್ ರೆಗ್ಯುಲೇಷನ್, ಅಂದ್ರೆ ನಮ್ಮನ್ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು. ಹೌದು, ಇಲ್ಲಿ ಎಲ್ಲವೂ ಶುರುವಾಗೋದು ನಮ್ಮಿಂದಾನೇ, ಮಗುವಿಂದಲ್ಲ. ಇದು ತುಂಬಾ ಮುಖ್ಯ. ಸ್ಟೆಪ್ 1, ಶಾಂತವಾಗಿ ಇರೋದು. ಪರಿಸ್ಥಿತಿ ಕೈ ಮೀರ್ತಿದೆ ಅನ್ಸದಾಗ ಜಸ್ಟ್ ಒಂದು ಡೀಪ್ ಬ್ರೆತ್ ತಗೊಳ್ಳಿ. ನೆನ್ಪಿಟ್ಕೊಳ್ಳಿ, ನಮ್ಮ ಕಾಮ್ನೆಸ್ ಮಗುವಿನ ಮಿರರ್ ನ್ಯೂರಾನ್ ಮೂಲಕ ಅವರನ್ನು ಕಾಮ್ ಮಾಡಿಸುತ್ತೆ. ಸೊ ನಮ್ಮ ಕಂಟ್ರೋಲ್ ಅವರ ಕಂಟ್ರೋಲ್ಗೆ ಮೊದಲ ಹೆಜ್ಜೆ. ಓಕೆ, ನಾವು ಈಗ ಶಾಂತವಾಗಿದ್ದೇವೆ. ನೆಕ್ಸ್ಟ್ ಏನು? ಈಗ ಮಗುವಿನ ಜೊತೆ ಒಂದು ಇಮೋಷನಲ್ ಬ್ರಿಡ್ಜ್ ಕಟ್ಟಬೇಕು. ಜಗಳದಿಂದ ಕನೆಕ್ಷನ್ ಕಡೆಗೆ ಹೋಗಕ್ಕೆ ಇಲ್ಲೊಂದು 3 ಸಿಂಪಲ್ ಸ್ಟೆಪ್ಸ್ ಇದೆ. ಸ್ಟೆಪ್ 2, ಅವರ ಲೆವೆಲ್ಗೆ ಹೋಗೋದು. ಅಂದ್ರೆ ದೈಹಿಕವಾಗಿ ಬಗ್ಗಿ ಅವರ ಕಣ್ಣಿಗೆ ಕಣ್ಣಿಟ್ಟು ಕೂರೋದು. ಇದು ನೋಡೋಕೆ ಸಿಂಪಲ್ ಆದ್ರೂ ಸೈಕಲಾಜಿಕಲಿ ತುಂಬಾ ಪವರ್ಫುಲ್. ಇದು ನಾನು ನಿನ್ನ ಬಾಸ್ ಅಲ್ಲ, ನಿನ್ನ ಜೊತೆ ಇದ್ದೀನಿ ಅನ್ನೋ ಮೆಸೇಜ್ ಕೊಡುತ್ತೆ. ಸ್ಟೆಪ್ 3, ಅವರ ಫೀಲಿಂಗ್ಗೆ ಒಂದು ಹೆಸರು ಕೊಡೋದು. ನೋಡಿದ್ರೆ ನಿನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅನ್ಸುತ್ತೆ ಅಂತ ಹೇಳೋದು. ಹೀಗೆ ಅವರ ಭಾವನೆಗೆ ನಾವು ಒಂದು ಹೆಸರು ಕೊಟ್ಟಾಗ, ಓ, ನನ್ನ ಫೀಲಿಂಗ್ ಇವ್ರಿಗೆ ಅರ್ಥ ಆಗ್ತಿದೆ ಅಂತ ಮಗುವಿಗನ್ಸುತ್ತೆ. ಆಗ್ಲೇ ಅರ್ಥ ಕೋಪ ಇಳಿದು ಹೋಗಿರುತ್ತೆ. ಸ್ಟೆಪ್ 4, ಒಂದು ಪರ್ಸನಲ್ ಸ್ಟೋರಿ ಶೇರ್ ಮಾಡೋದು. ಇದು ಕನೆಕ್ಷನ್ ಅನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಗೊತ್ತಾ, ಕೆಲವೊಮ್ಮೆ ನಾನು ಹೇಳಿದ್ದನ್ನ ಯಾರೂ ಅರ್ಥ ಮಾಡ್ಕೊಳ್ದಿದ್ದಾಗ ನನಗೂ ಹೀಗೇನೆ ಫ್ರಸ್ಟ್ರೇಟ್ ಆಗತ್ತೆ ಅಂತ ಹೇಳ್ದಾಗ ಮಗು ನಮ್ಮನ್ನ ತಮ್ಮ ಟೀಮ್ನವರು ಅಂತ ಅಂದ್ಕೊಳ್ಳುತ್ತೆ. ಆಗ ಮಾತು ಕೇಳೋಕೆ ರೆಡಿಯಾಗತ್ತೆ. ಸರಿ, ಈಗ ಮಗುವಿನ ಜೊತೆ ಎಮೋಷನಲ್ ಕನೆಕ್ಷನ್ ಆಗಿದೆ. ಈಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಟೇಜ್ಗೆ ಬಂದಿದ್ದೇವೆ. ಇದಕ್ಕೆ ಮುಂದಿನ 2 ಸ್ಟೆಪ್ಸ್ ಇದೆ. ಸ್ಟೆಪ್ 5, ಆ ಜಾಗ ಅಥವಾ ಸನ್ನಿವೇಶವನ್ನೇ ಬದಲಾಯಿಸೋದು. ಮಗು ಇನ್ನೂ ಅಪ್ಸೆಟ್ ಆಗಿದ್ರೆ ಆ ಜಾಗದಿಂದ ಹೊರಗಡೆ ಕರ್ಕೊಂಡು ಹೋಗಿ. ಒಂದು ಚಿಕ್ಕ ವಾಕ್ ಅಥವಾ ಸುಮ್ಮನೆ ಜಂಪ್ ಮಾಡೋದು, ಓಡಾಡೋದು, ಇಂಥ ಫಿಸಿಕಲ್ ಆಕ್ಟಿವಿಟಿ ಅವರ ಮೂಡನ್ನ ತಕ್ಷಣ ಚೇಂಜ್ ಮಾಡುತ್ತೆ. ಮತ್ತು ಫೈನಲಿ ಸ್ಟೆಪ್ 6, ನಾವು ಏನು ಹೇಳಬೇಕೋ ಅದನ್ನ ಹೇಳೋದು. ಮಗು ಈಗ ಶಾಂತವಾಗಿದೆ, ನಮ್ಮ ಮಾತು ಕೇಳೋ ಸ್ಥಿತಿಯಲ್ಲಿದೆ. ಈಗ ನೀನು ಹೀಗೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಪ್ರೀತಿಯಿಂದ ಹೇಳಿ. ಸಾಧ್ಯವಾದ್ರೆ ಒಂದು ಚಾಯ್ಸ್ ಕೂಡ ಕೊಡಿ. ಹಾಗಾದ್ರೆ ಬನ್ನಿ, ಈ 6 ಸ್ಟೆಪ್ಸ್ ಅನ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ನೆನಪಿನಲ್ಲಿ ಇಟ್ಕೊಳ್ಳಕ್ಕೆ ಈಸಿ ಆಗತ್ತೆ. 1, ಶಾಂತವಾಗಿರಿ. 2, ಅವರ ಲೆವೆಲ್ಗೆ ಇಳಿಯಿರಿ. 3, ಭಾವನೆಗೆ ಹೆಸರಿಡಿ. 4, ನಿಮ್ಮ ಕಥೆ ಹೇಳಿ. 5, ಜಾಗ ಬದಲಾಯಿಸಿ. ಮತ್ತು 6ನೇದು ಏನು ಮಾಡಬೇಕೆಂದು ತಿಳಿಸಿ. ಇದು ಮಕ್ಕಳ ಹಠವನ್ನ ನಿಭಾಯಿಸೋಕೆ ಒಂದು ಸಿಂಪಲ್ ಆದ್ರೆ ಸೂಪರ್ ಎಫೆಕ್ಟಿವ್ ಟೂಲ್ ಕಿಟ್. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಮಕ್ಕಳನ್ನ ಶಾಂತ ಮಾಡೋದಕ್ಕೆ ಇರೋ ಕೀ ನಮ್ಮ ಸ್ವಂತ ಶಾಂತತೆಯಲ್ಲೇ ಇದೆಯಾ? ಬಹುಶಃ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದೇ ನಮ್ಮ ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಇರೋ ಮೊದಲ ಹೆಜ್ಜೆ ಇರಬಹುದೇನೋ ಅಲ್ವಾ?